ಹೋಗೆ ಯಾಕೆ ಮಾಡಿದ್ಯಾ? ಹಾಂ, ಹೋಗಿ ತತ್ತ ಹೋಗಿ ಹೊಲ್ದಕ್ಕೆ ಹೋಗ್ಬೇಕು. ಇವತ್ತು ಟೊಮೊಟೊಗೆ ಒಂದಿಟ್ಟು ಔಷಧಿ ಹೊಡಿಸ್ಬೇಕು ಕಣೆ. ಮುಚ್ಕೊಂಡಿರ್ತೈತಲ್ಲ ಅದಕ್ಕೆ ರೋಗ ಬಂದೈತೆ. ಬಿಸಿಲಿಲ್ಲ ಅದಕ್ಕೆ ಟೊಮೊಟೊಗೆ ಹಿಂಗೆ 20 ದಿನಗಟ್ಟಲೆ ಮುಚ್ಕೊಂಡಿದ್ರೆ ಅವಕ್ಕೆ ರೋಗ ಬರ್ತವೆ. ಇನ್ನೊಂದು 15 ದಿನಕ್ಕೆಲ್ಲ ಕಾಯಿ ಬರಬೇಕಾದ್ರೆ ಹಿಂಗೆ ರೋಗ ಬಂದರೆ ಬಲು ಕಷ್ಟ. ಏನು ಮಾಡೋದು? ಬೆಳೆ ಇನ್ನೇನು ಬಂತಪ್ಪ ಕೈಗೆ ಅನ್ಬೇಕಾದ್ರೆ ಇನ್ನೊಂದು 15 ದಿನ 20 ದಿನಕ್ಕೆ ಬೆಳೆ ಬರ್ತೈತೆ ಅನ್ಬೇಕಾದ್ರೆ ಇಲ್ಲ ಮಳೆ ಬಂದು ಹಾಳಾಗೋಗುತ್ತೆ, ಇಲ್ಲ ಮಳೆ ಬರ್ದೇನೆ ಹಾಳಾಗೋಗುತ್ತಪ್ಪ. ಏನು ಮಾಡೋಕ್ಕಾಗುತ್ತೆ? ಏನು ಮಾಡೋಣ, ಮಳೆ ಬರಲಿಲ್ಲ ಅಂದರೂ ಕೂಡ ಮುಚ್ಕೊಂಡಿರ್ತೈತೆ. ಟೊಮೊಟೊಗೆ ಹಿಂಗೆ ಮುಚ್ಕೊಂಡಿದ್ರೆ ರೋಗ ಬರ್ತವೆ. ಏನು ಮಾಡೋಕ್ಕಾಗುತ್ತೆ? ಅದಕ್ಕೆ ಒಂದಿಟ್ಟು ಔಷಧಿ ಹೊಡಿಸ್ಬೇಕು. ಹೋಗಿ ಔಷಧಿ ಹೊಡಿಸ್ಕೊ ಬರ್ತೀನಿ. ಯಾಕೆ ಮಾಡಿದ್ಯಾ? ಹೋಗಿ ತಿಂಡಿ ತಗೊಂಬರೋಕೆ ಹೋಗಿ. ತರ್ತೀನಿರು. ಸೌಮ್ಯ ಏನು ಮಾಡ್ತೈತೆ? ಎದ್ದಿಲ್ಲ ಇನ್ನೂ? ಇಲ್ಲ ಎದ್ದಾಳೆ. ಯಾತು ಕೆಲಸ ಮಾಡಬೇಡ ಬಿಡಮ್ಮ ಅತ್ತ, ನೀನು ಇನ್ನೊಂದ್ಸರಿ ಹಾಸ್ಪಿಟ್ಲಿಗೆ ತೋರಿಸ್ಕೊಂಬರೋವರೆಗೂ ಏನು ಮಾಡೋಕೆ ಹೋಗ್ಬೇಡ ಅಂದರೆ ಇಲ್ಲ ನಾನು ಒಬ್ಬೇ ಸುಮ್ಮನೆ ಕೂತ್ಕೊಂಡು ಏನು ಮಾಡೋಣ ಅಂತ ಎದ್ದು ಅಡುಗೆ ಮನೆಗೆ ಯಾತನ ಮಾಡೋದು, ನನಗೆ ಹಚ್ಕೊಡೋದು, ಸಣ್ಣ ಪುಟ್ಟ ಎಲ್ಲ ಕೆಲಸ ಮಾಡ್ತಾವಳೆ. ಸರಿ ಹೋಗು. ನನ್ನ ರಪ್ಪನ ಹೋಗಿ ಟೊಮೊಟೊಗೆ ಔಷಧಿ ತರೋಕೆ ಹೋಗ್ಬೇಕು, ತಂದು ಹೊಡಿಸ್ಬೇಕು. ಹೋಗಿ ಆ ಗುಂಡು ಹಿಡ್ಕೊಂಡು ಔಷಧಿ ಹೊಡಿಸ್ತೀನಿ ನಾನು. ಹೋಗಿ ತಗೊಂಬರೋಕೆ ಹೋಗಿ. ನನ್ನ ರಪ್ಪನ ಹೋಗ್ಬೇಕು. ತಿಂಡಿ ತಿಂದು ರಪ್ಪನ ಧರ್ಮಪುರದಕ್ಕೆ ಹೋಗಿ ಒಂದಿಟ್ಟು ಟೊಮೊಟೊ ಹೊಡೆಯೋ ಔಷಧಿ ತಗೊಬಂದು ಹೊಡಿಸ್ಬೇಕು. ಎತ್ಲದನ ಮಳೆ ಬಂದರೆ ಇನ್ನೂ ರೋಗ ಜಾಸ್ತಿ ಆಗ್ಬಿಡ್ತೈತೆ. ಯಾತೆ ಇದು? ಅದು ಸೌಮ್ಯ ನಾನೇ ಮಾಡ್ತೀನಿ ಅಂತ ಅಂದ್ಲು ನಮ್ಮೂವರ್ಗೆ ಅಂತಾನ. ಅದು ಬೇರೆನೆ ಪಕ್ಕದ ಮನೆಯವರು ಒಂದು 10 ಎಲ್ಲೋ ಒಂದು 10 ಕೊಟ್ಟಿದ್ರು ಅಣಬೆನ. ಜಾಸ್ತಿ ಸಿಕ್ಕಿಲ್ಲ ತಾಳ್ರಿ ನೀವು ಒಂದೇಳು ಮಾಡ್ರಿ ಅಂತ. ಆ ಒಂದು 10 ಮಾಡಿ ಯಾರು ಮೂತಿಗೆ ಮುಟ್ಸೋಣಪ್ಪ. ಅದಕ್ಕೇನೆ ಸೌಮ್ಯ ಅತ್ತೆ ಇವಾಗೆಲ್ಲ ಮಶ್ರೂಮ್ ಫ್ರೈಡ್ ರೈಸ್ ಮಾಡ್ತಾರೆ, ಸುಮ್ಕಿರು ನಾನು ಮಾಡ್ತೀನಿ ಅಂತೇಳಿ ಈಗ ನೋಡು ಅನ್ನ ಮಾಡಿ ಈಗ ಹಿಂಗೆ ಮಾಡೈತೆ. ಏನೋ ಹೆಂಗೈತೋ ಗೊತ್ತಿಲ್ಲ. ತಗ ನೀನು ಸೊಸೆ ಮಾಡಿರೋದು ತಿನ್ನು. ಇಷ್ಟು ದಿನ ರೂಪನ ಕೈಯಾಗಳ್ದು ಅಡುಗೆ ತಿಂತಿದ್ವಿ. ಸೌಮ್ಯನ ಕೈಯಾಗಳ್ದು ಅಡುಗೆ ತಿಂದು ತುಂಬ ದಿನ ಆಗೈತೆ. ಏನಮ್ಮ ಹೆಂಗೆ ಮಾಡಿದ್ಯಾ? ಚೆನ್ನಾಗಿ ಮಾಡಿದ್ಯೋ ಇಲ್ವೋ? ಮಾವ ನಾನು ಚೆನ್ನಾಗೇ ಮಾಡಿದ್ದೀನಿ, ಬೇಕಾದ್ರೆ ಟೇಸ್ಟ್ ಮಾಡಿ ನೋಡಿ ಮಾವ. ನೀನು ಬಂದ್ಯಾ? ಕೂಕೊಂಡು ತಿನ್ರಿ ನೀನು ನಿಮ್ಮ ಮಾಮ. ನಾನು ಇಕ್ಕೊಂಬತ್ತೀನಿ ಹೋಗಿ. ಮಾವ ತಿಂದು ಹೇಳಿ ಹೇಗಿದೆ ಅಂತ. ಪ್ರಿಯಮ್ಮ ತಿಂದು ಹೇಳ್ತೀನಿ. ಹೆಂಗೈತೋ ಏನೋ ನೋಡೋಣ. ಮತ್ತೆ ಜಾಸ್ತಿ ಇರಲಿಲ್ಲ ಮಾವ ಅಣಬೆ, ಎಲ್ಲ ಒಂದು 10 ಇದ್ವು. ಆ 10 ಹಾಕಿ ಸಾರಿಗೆ ಹಾಕಿ 2 ಇಡೋ ಬದಲು ಇವು ಅವನ್ನೇ ಹಚ್ಚಾಕಿ ಈ ಥರ ಫ್ರೈಡ್ ರೈಸ್ ಮಾಡಿದ್ರೆ ಹೆಂಗೋ ತಿನ್ಬೋದಲ್ಲ ಅಂತ ಮಾಡಿದೆ ಮಾವ ಅಷ್ಟೇ. ಹೆಂಗೈತೆ ಮಾವ? ಪರವಾಗಿಲ್ಲ, ಚೆನ್ನಾಗೇ ಐತೆ. ಇನ್ನು ಊರಿಗೆ ಹೋಗಿ ಬಂದಾಗಿಂದ ಯಾಕೋ ಒಂಥರ ಇದೆಯಲ್ಲಮ್ಮ ಸೌಮ್ಯ? ಯಾಕಮ್ಮ ಹುಷಾರಿಲ್ವ ನಿನಗೆ? ಒಂದು ಸರಿ ಪುನಿಗೆ ಹೇಳ್ತೀನಿ ಹಾಸ್ಪಿಟ್ಲಿಗೆ ಹೋಗಿ ಬರ್ರಿ. ಏನೂ ಆಗಿಲ್ಲ ಮಾವ, ನಾನು ಚೆನ್ನಾಗೇ ಇದ್ದೀನಿ. ಹ್ಞೂ ಕಣೆ, ನಾನು ನೋಡ್ತಿದ್ದೀನಿ. ಯಾಕೋ ನಾವು ಊರಿಗೆ ಹೋಗಿ ಬಂದಾಗಿಂದ ಒಂಥರ ಇದೆಯಾ? ಏನಾಗೈತೆ? ಪುನಿ ಬಿಟ್ಟು ಬಂದ ಅಂತ ಏನು ಬೇಜಾರ ಅದೇನು? ಹಂಗೇನಿಲ್ಲ ಅತ್ತೆ, ನಾನು ಚೆನ್ನಾಗೇ ಇದ್ದೀನಿ. ಬಿಟ್ಟು ಬಂದ್ರೇನತ್ತು, ಪುನಿನೇ ಅಲ್ವಾ ಬಂದು ಕರ್ಕೊಂಬಂದಿದ್ದು. ಏನು ಯೋಚನೆ ಮಾಡಬೇಡಮ್ಮ. ನೀನು ಆರೋಗ್ಯವಾಗಿ ಓಡಾಡ್ಕೊಂಡಿರೋ ಅಷ್ಟೇ ಸಾಕು. ನೀನು ಈ ಕೆಲಸಗಳು ಎಲ್ಲ ಏನು ಮಾಡೋಕ್ಕೆ ಹೋಗಬೇಡ. ನೀನು ಎಷ್ಟು ದಿನ ಅಂತ ಸುಮ್ಮನೆ ಕುತ್ಕೊಂಡಿರ್ಬೇಕು ಮಾವ? ಇಷ್ಟನ್ನು ಮಾಡೋಕ್ಕಾಗಲಿಲ್ಲ ಅಂದರೆ ನಾನೇನು ಹೊಲ್ದಾಗ ಹೋಗಿ ಏನಾದರೂ ಏನು ಗದ್ದೆ ಸೌದೆನ ಓಡ್ತೀನಿ? ಮತ್ತೆ ಪುನಿನೂ ರೂಪನೂ ಆಚೆ ಹೋಗ್ಯಾರಂತ ಬೇಜಾರಾಗಿದೆಯಾ ನೀನು ಕರ್ಕೊಂಡು ಹೋಗಿಲ್ಲ ಅಂತ? ಹೇಳ್ಬೇಕು. ಇಬ್ಬರನ್ನೂ ಕರ್ಕೊಂಡು ಹೋಗಂಗಿದ್ರೆ ಕರ್ಕೊಂಡೋಗು, ಒಬ್ಬರನ್ನ ಬಿಟ್ಟು ಒಬ್ಬರನ್ನ ಕರ್ಕೊಂಡು ಹೋಗ್ಬಾರ್ದು ಅಂತ. ಕರ್ಕೊಂಡು ಹೋಗ್ತೀನಿ ಅಂದರೂ ನಾನು ಹೋಗ್ತಿರ್ಲಿಲ್ಲ ಬಿಡಿ ಮಾವ. ಅದ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ. ಮತ್ತೇನ್ರ ಬಗ್ಗೆನೇ ಯೋಚನೆ ಮಾಡ್ತೀಯಾ? ನಾನು ಫಸ್ಟಿಂದನೂ ಏನೆಲ್ಲ ಒಂದು ತಪ್ಪುಗಳನ್ನ ಮಾಡ್ಕೊಂತಾನೆ ಬಂದಿದ್ದೀನಿ ಮಾವ. ಈ ಮನೆಗೆ ಬಂದಾಗಿರ್ಬೋದು, ನಾನು ಮುಂಚೆ ನಮ್ಮ ಮನೇಲಿ ಇದ್ದಾಗಿರ್ಬೋದು, ಏನಾದರೂ ಒಂದು ನನಗೆ ತಿಳಿದೇನೆ ಏನಾದರೂ ಒಂದು ಮಾತಾಡ್ತಿರ್ತೀನಿ, ಸಣ್ಣ ಪುಟ್ಟ ತಪ್ಪುಗಳನ್ನ ಮಾಡ್ತಾನೆ ಇರ್ತೀನಿ. ಆದರೂ ಅವೆಲ್ಲನೂ ನೀವು ಕ್ಷಮಿಸ್ಬಿಟ್ಟು ನನಗೆ ಯಾಕೆ ಮಾವ ಇಷ್ಟೊಂದೆಲ್ಲ ಖರ್ಚು ಮಾಡಿ ನನಗೆ ಇಷ್ಟು ಟ್ರೀಟ್ಮೆಂಟ್ ಕೊಡಿಸಿದ್ರಿ? ಯಾಕೆ ಮಾವ ಹೊಲ ಎಲ್ಲ ಮಾರಿ ನನಗೆ ಟ್ರೀಟ್ಮೆಂಟ್ ಕೊಡಿಸಿದ್ರಿ? ಏನು ಮಾತಾಡ್ತೀಯ ಸೌಮ್ಯ? ಇಲ್ಲಮ್ಮ, ನಾವು ಯಾವ ಹೊಲನೂ ಮಾರಿಲ್ವೇ. ನೀನು ಯಾಕೆ ಹಿಂಗೆ ಮಾತಾಡ್ತಿದ್ಯಾ? ಯಾಕೆ ಮಾವ ನನ್ನಿಂದ ಮುಚ್ಚಿಡ್ತೀರಾ? ನನಗೆಲ್ಲ ಗೊತ್ತು. ನಾನು ಟ್ರೀಟ್ಮೆಂಟ್ಗೋಸ್ಕರ 5 ಎಕರೆ ಜಮೀನು ಮಾರಿದ್ದೀರಾ ಅಂತಲೂ ಗೊತ್ತು. ಯಾಕೆ ಮಾವ ನನ್ನ ಮೇಲೆ ಎಲ್ಲರಿಗೂ ಇಷ್ಟೊಂದು ಪ್ರೀತಿ? ಯಾಕೆ ಮಾವ ನಾನು ಏನೇ ತಪ್ಪು ಮಾಡಿದ್ರು ತಿದ್ದಿ ಬುದ್ಧಿ ಹೇಳ್ತೀರಾ? ನೀವಾಗಲಿ ಪುನಿ ಆಗಲಿ ಅತ್ತೆ ಆಗಲಿ. ಆದರೆ ಯಾವತ್ತೂ ನನ್ನ ಮೇಲೆ ಸೀರಿಯಸ್ಸಾಗಿ ಇದನ್ನು ಮಾಡೇ ಇಲ್ಲ. ಇನ್ನು ಪುನಿನೇ ಒಂದೊಂದ್ಸರಿ ಕೋಪ ಮಾಡ್ಕೊತಾನೆ, ನಾನು ಹೇಳಿದ್ದನ್ನು ಕೇಳಲ್ಲ, ನಿನಗೆ ಇಷ್ಟ ಬಂದಂಗೆ ನೀನು ವರ್ತಿಸ್ತೀಯಾ ಅಂತ. ಆದರೆ ನೀವಾಗಲಿ ಅತ್ತೆ ಆಗಲಿ ಇಷ್ಟೊಂದೆಲ್ಲ ಮಾಡಿದ್ರು ಕೂಡ ಒಂದು ಮಾತು ಮಾತಾಡಿಲ್ಲ. ಜಮೀನು ಮಾರಿದ್ರು ಕೂಡ ಯಾಕೆ ಮಾರಿದ್ರಿ ಅಂತ ಅತ್ತೆನೂ ನಿಮ್ಮನ್ನು ಪ್ರಶ್ನೆ ಮಾಡಿಲ್ಲ. ಯಾಕೆ ಮಾವ ಒಂದೆಲ್ಲ ನೀವು ಪ್ರೀತಿ ತೋರಿಸ್ತಿದ್ದೆ ಇದಕ್ಕೆ ನನಗೆ ಅರ್ಹತೆ ಐತಾ ಅಂತ ಒಂದೊಂದ್ಸರಿ ಅನಿಸುತ್ತೆ ಮಾವ. ಅಯ್ಯೋ ಹುಚ್ಚುಡ್ಗಿ, ಯಾಕೆ ಹಂಗೆ ಅನ್ಕೊಂತೀಯಮ್ಮ? ಅಯ್ಯೋ ದುಡ್ಡು ಜಮೀನು ಒಡವೆ ಆಸ್ತಿ ಇವತ್ತಿದ್ರೆ ನಾಳೆಗಿರಲ್ಲ.
ಇಲ್ಲ ದುಡ್ಡಿದ್ರೆ ಯಾವಾಗ ಬೇಕಾದರೂ ಸಂಪಾದಿಸ್ಬೋದು. ಅವೆಲ್ಲನ ಒಂದು ಇದೇನಮ್ಮ, ಆದರೆ ಜೀವ ಒಂದು ಸರಿ ಹೋದ್ಮೇಲೆ ಮತ್ತೆ ವಾಪಸ್ ತರೋಕ್ಕಾಗಲ್ಲ ಕಣಮ್ಮ. ಈ ಒಡವೆ ಆಸ್ತಿ ದುಡ್ಡೆಲ್ಲನ ಇವತ್ತು ಕಳ್ಕೊಂಡ್ರೆ ಬೇಕಾದ್ರೆ ಛಲ ಇದ್ರೆ ನಾಳೆಗೆ ದುಡ್ಕೋಬೋದು, ಅವನ್ನ ವಾಪಸ್ ನಾವು ಪಡ್ಕೋಬೋದು. ಆದರೆ ಜೀವ ಹಂಗಲ್ಲಲೇನಮ್ಮ. ಅದಕ್ಕೆ ಒಂದು ಜೀವ ಉಳ್ಸೋಕ್ಕೋಸ್ಕರ 5 ಎಕರೆ ತಾನೇ, ಏನು ನಮ್ಮ ತಾತ ಸಂಪಾದಿಸಿದ್ದು ಬಿಡಮ್ಮ, ಮಸ್ತಾಗೈತೆ. ಹೋದ್ರೂ ಹೋಗ್ಲಿ, ನಿಮಗಿಂತೂ ಏನು ಹೆಚ್ಚೇನಲ್ಲ ಅದೆಲ್ಲನ. ನಿಮ್ಗೆ ಇವೆಲ್ಲ ಯಾರು ಹೇಳಿದ್ರೆ? ನಾವೇನು ನಿಮ್ಮ ತಗೆಲ್ಲ ಹೇಳಿಲ್ಲಲ್ಲ. ಓ, ನೀವೆಲ್ಲ ಹೇಳಿಲ್ಲ ಅಂದ್ರೆ ನನಗೆ ಗೊತ್ತಾಗಲ್ಲ ಅಂತ ಎಲ್ಲ ನನ್ನಿಂದ ಮುಚ್ಚಿಡ್ಬೇಕಂತ ಇನ್ನೂ ಏನೇನು ಮುಚ್ಚಿಡ್ತೀರಾ ನೀವು? ಇಷ್ಟೊಂದೆಲ್ಲ ಮಾಡಿದ್ದೀರಾ. ಒಂದೊಂದ್ಸರಿ ನನಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ, ನನ್ನ ಒಬ್ಳಿಗೋಸ್ಕರ ಎಷ್ಟೆಲ್ಲ ಮಾಡ್ತಾರೆ ಇವರು ಅಂತ. ಅದೆಲ್ಲ ಏನು ಮನ್ಸಾಗಿ ಇಕ್ಕೋಬೇಡ ಕಣಮ್ಮ. ಯಾಕೆ ಈ ಥರದ್ದೆಲ್ಲ ಯೋಚನೆ ಮಾಡ್ತೀಯಾ? ಮೊದಲು ನೀನು ಒಂದ್ಸರಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಬರ್ಬಾರ ಅಂತ ಹೇಳ್ಬೇಕು. ನೀನು ಬರೀ ಕೂಕೊಂಡು ಇಂಥವೇ ಯೋಚನೆ ಮಾಡ್ತೀಯ. ನಿನ್ನೂ ಒಂದು 2 ದಿನ ಎಲ್ಲನ ಆತ ಕರ್ಕೊಂಡು ಹೋಗ್ಬಾ ಅಂತ ಹೇಳ್ಬೇಕು. ಹ್ಞೂ, ಅದೇ ಮತ್ತೆ. ಬರಲಿ ರೀ ಹೇಳೋಣ. ಈ 1-2 ದಿನ ಎಲ್ಲನ ಆಚೆ ಕರ್ಕೊಂಡು ಹೋದ್ರೆ ನೀನು ಇವನ್ನೆಲ್ಲ ಬಿಟ್ಟು ನೆಮ್ಮದಿಯಾಗಿರ್ತೀಯ. ಇಲ್ಲಾಂದರೆ ಬರೀ ಏನಾದರೂ ಒಂದು ಯೋಚನೆ ಮಾಡ್ತಾನೆ ಇರ್ತೀಯ. ಅದ್ರ ಬಗ್ಗೆನೂ ನೀನು ಯೋಚನೆ ಮಾಡಬೇಡಮ್ಮ ಸೌಮ್ಯ. ಏನೇ ಬೇಕಾದರೂ ನನ್ನನ್ನು ಕೇಳು, ಪುನೀನ್ ಕೇಳು, ನಿಮ್ಮ ಅತ್ತೆನ ಕೇಳು, ಯಾವ್ದು ಬೇಕಾದರೂ ಕೊಡಿಸ್ತೀವಿ. ನೀನು ಯಾವುದ್ರ ಬಗ್ಗೆನೂ ಯೋಚನೆ ಮಾಡಬೇಡ. ಸರಿ ಅಮ್ಮ, ನನಗೊಂದಿಟ್ಟು ಕೆಲಸ ಐತೆ, ಅತ್ತ ಹೋಗಿ ಔಷಧಿ ತರಬೇಕು, ಟೊಮೊಟೊ ಹೊಡಿಯೋಕ್ಕೆ ಹೋಗಿ ಬರ್ತೀನಿ. ಸರಿ ಮಾವ, ಆಯಿತು. ಸರಿ ಕಣೆಲ್ಲತ್ತ, ಧರ್ಮಪುರಕ್ಕೆ ಹೋಗಿ ಔಷಧಿ ತಗೊಬಂದು ಗುಂಡನ್ನ ಕರ್ಕೊಂಡು ಒಂದಿಟ್ಟು ಟೊಮೊಟೊಕ್ಕೆ ಔಷಧಿ ಹೊಡಿಸ್ತೀನಿ. ಆಯ್ತು ಕಣ್ರಿ, ಬೈಕಾಗಿ ಹೋಗ್ಬೇಕಾರೆ ಹುಷಾರಾಗಿ ಹೋಗು. ಹಿಂದೆ ಗುಂಡನ್ನು ಕುಂಡಿಸ್ಕೊಂಡು ಹೋಗು, ನೀನು ಒಬ್ಬನೇ ಹೋಗ್ಬೇಡ. ಸರಿ ಆಯ್ತು, ಹೇಳು. ಈಗ ಹೇಳೆ, ಯಾಕೆ ಊರಿಂದ ಬಂದಾಗಿಂದ ಬೇಜಾರು ಮಾಡ್ಕೊಂಡಿದ್ಯಾ? ನಿನ್ನ ತವ್ರ ಮನೆಗೆ ಏನಾದ್ರೂ ಸಮಸ್ಯೆ ಏನೇ? ಅಲ್ಲಿ ಎಲ್ಲ ಗನ್ವಾಗೆ ಇದ್ದಾರಲ್ಲ, ಏನು ತೊಂದರೆ ಇಲ್ಲಲ್ಲ? ಇಲ್ಲ ಅತ್ತೆ, ಏನು ತೊಂದರೆ ಆಗಿಲ್ಲ. ಯಾವುದ್ರ ಬಗ್ಗೆನೂ ಯೋಚನೆ ಮಾಡಬೇಡ. ಒಂದು ಸ್ವಲ್ಪ ಹೊತ್ತು ಹೋಗಿ ತಿಂದು ಮಲಿಕೆ ಹೋಗು. ಟ್ಯಾಬ್ಲೆಟ್ ಯಾವಾದರೂ ಇದ್ರೆ ನುಂಗಾವಿದ್ರೆ ನುಂಗಿ ಮನಿಕೆ. ಬಂದಾಗ ಒಂದ್ಸರಿ ಹಾಸ್ಪಿಟ್ಲಿಗೆ ಹೋಗಿ ಒಂದ್ಸರಿ ಎಲ್ಲ ಚೆಕ್ ಮಾಡಿಸ್ಕೊಂಬರ್ವಂತೆ. ಸರಿ ಅತ್ತೆ, ಆಯಿತು. ಹೋದಾಗ ಏನೋ ಮಾತಾಡಿರ್ಬೇಕು ಇವಳು, ಅದಕ್ಕೆ ಪುನಿ ಕೂಡ ಸಿಟ್ಟು ಬಂದು ಬಿಟ್ಟು ಬಂದಿದ್ದು. ಅದಕ್ಕೆ ಇವತ್ತು ನನಗೆ ನಿಮ್ಮೆಲ್ಲರ ಪ್ರೀತಿಗೆ ನನಗೆ ಅರ್ಹತೆ ಐತೆ ಇಲ್ವೋ ಗೊತ್ತಿಲ್ಲ ಅಂತೆಲ್ಲ ಮಾತಾಡ್ತಿರೋದು. ಹುಡುಗಿ ಸ್ವಭಾವನೇ ಹಂಗೆ, ಒಂದೊಂದ್ಸರಿ ಮಾತಾಡುತ್ತೆ, ಬಾಯಿಗೆ ಬಂದಿದ್ದು, ಆಮೇಲೆ ತಪ್ಪಾಯ್ತು ಅಂತ ಕೇಳುತ್ತೆ. ಏನು ಮಾಡೋದು, ಎಲ್ಲರೂ ಒಂದೇ ಥರ ಇರಲ್ಲಲ್ಲ. 5 ಬೇಳು ಒಂದೇ ಸಮನಾಗಿ ಎಲ್ಲಿರ್ತಾವೇಳು? ಮನೆಗೆ ಒಂದು 5-6 ಜನ ಇದ್ದೀವಿ ಅಂದರೆ ಒಬ್ಬೊಬ್ಬರ ಅಭಿಪ್ರಾಯ ಒಂದೊಂದು ಥರ ಇರ್ತೈತೆ, ಒಬ್ಬೊಬ್ಬರು ಮನಸ್ಥಿತಿ ಒಂದೊಂದು ಥರ ಇರ್ತೈತೆ. ಹಂಗೆ ನಮ್ಮ ಸೌಮ್ಯನೂ ಹಂಗೆ, ಒಂದೊಂದು ಸರಿನ ಯಾತು ಹಿಂದೆ ಮುಂದೆ ಯೋಚನೆ ಮಾಡ್ದಂಗೆ ಮಾತಾಡ್ಬಿಡುತ್ತೆ. ಆಮೇಲೆ ನೊಂದ್ಕೊಂತೈತೆ, ನಾನು ಹಿಂಗೆ ಮಾತಾಡ್ಬಿಟ್ನಲ್ಲ ಅಂತ. ಆದರೆ ಈಗಿನ ಜನ ಹೆಂಗೆ ಅಂದರೆ, ಬೇಕಾದ್ರೆ ಒಂದು ಹೊತ್ತು ಉಪವಾಸ ಇದ್ರೂ ಇರ್ತಾರಾಗಲಿ, ಮಾತು ಮಾತ್ರ ಯಾರು ಕೇಳಿಸ್ಕೊಂಡು ಅನ್ನಿಸ್ಕೊಂಡಿರೋಕ್ಕೆ ಇಷ್ಟಪಡಲ್ಲ. ಹಂಗೆ ಏನೋ ಮಾಡಿರ್ತಾಳೆ ಊರಿಗೆ ಹೋದಾಗ. ಯಾವ ಥರ ಬಾಯಿಗೆ ಬಂದಿದ್ದೆ, ನಾನು ಅಂದ್ಗಿನ್ಲೋ ಪುನಿನ ಏನನ ಯಾರನ್ನೋ ಏನೋ, ಅದಕ್ಕೆ ಬೇಜಾರಾಗಿ ಬಂದಾಳೆ. ಏನೋ ಒಂದು ಕಡೆಗೆ ಆ ಹುಡುಗಿ ರೂಪ ಮನ್ಸು ನೋಯ್ಸ್ಕೊಂತೈತೆ ಅಂತ ಆ ಹುಡುಗಿನ ನೋಡೋದು, ಇವಳು ನೋಡೋದು, ಒಂದು ಅರ್ಥ ಆಗ್ತಿಲ್ಲ ನನಗಂತೂ. ಅದು ಯಾವಾಗ ನಮ್ಮ ಮನೆಗೆ ಆ ಭಾಗ್ಯ ಬರ್ತೈತೆ ಏನೋ, ಸಣ್ಣ ಮಕ್ಕಳ ಜೊತೆಗೆ ಆಡೋದು. ನಮ್ಮ ಪ್ರೀತಿಗೆ ಫೋನ್ ಮಾಡಬೇಕು, 1-2 ದಿನ ಅಪ್ಪನಿಗೆ ಕರ್ಕೊಂಡು ಬಾರೆ ಅಂತ. ಬೈದೆ ಬಿಡ್ತಾಳೆ, ಹೋಗ ಅಮ್ಮ, ಯಾವಾಗ 3 ಹೊತ್ತು ಅಲ್ಲೇ ಇರಬೇಕೆ, ನನಗೆ ಗಂಡು ಮನೆ ಇಲ್ವೇ ಅಂತ ಅವಳು ಹಂಗೆ ತೆಕ್ಕರೆ ಬರ್ತಾಳೆ. ಬರಲಿಲ್ಲ ಅಂದ್ರೆ ನಾನೇ ಒಂದಿನ ಹೋಗಿ ನೋಡ್ಕೊಂಬರ್ಬೇಕು. ಪ್ರತೀಕ್ನ ನೋಡಿ ಎಷ್ಟೊಂದು ದಿನ ಆಯ್ತು.